ಯುಪಿ ಸಿಎಂ ಆದಿತ್ಯನಾಥ್ ಅವರು ನೀಡಿದ್ದ ಪ್ರೋತ್ಸಾಹವನ್ನ ಇನ್ಸ್ಪೆಕ್ಟರ್ ಅನುಜ್ ಚೌಧರಿ ಬಹಳ ಗಂಭೀರವಾಗಿ ಸ್ವೀಕರಿಸಿದ ಹಾಗೆ ಕಾಣ್ತಾ ಇದೆ. ಹೋಳಿ ಸಂದರ್ಭದಲ್ಲಿ ನೀಡಿದ್ದ ವಿವಾದಾತ್ಮಕ ಹೇಳಿಕೆಗೆ ಸಿಎಂರಿಂದಲೇ ಶಾಬಾಸ್ಗಿರಿ ಸಿಕ್ಕಿದ ಖುಷಿಯಲ್ಲಿ ಈಗ ರಂಜಾನ್ಗೂ ಮತ್ತೊಂದು ಅಣಿಮುತ್ತು ಉದುರಿಸಿದ್ದಾರೆ ಇನ್ಸ್ಪೆಕ್ಟರ್ ಅನುಜ್ ಚೌಧರಿ. ಈ ಪೊಲೀಸ್ ಪೈಲ್ವಾನ್ ಆಗಿದ್ದವರು, ಹಾಗಾಗಿ ಪೈಲ್ವಾನ್ ರೀತಿ ಮಾತಾಡ್ತಾರೆ ಅಂತ ಸಿಎಂ ಅವರೇ ಬೆನ್ನು ತಟ್ಟಿರುವಾಗ ಇನ್ಸ್ಪೆಕ್ಟರ್ ಒಳಗಿನ ಪೈಲ್ವಾನ್ಗೆ ಫುಲ್ ಪ್ರೋತ್ಸಾಹ ಸಿಕ್ಕಿದೆ. ಮತ್ತೆ ಪೈಲ್ವಾನ್ನ ಶೈಲಿಯಲ್ಲಿ ಜನರನ್ನ ಪರೋಕ್ಷವಾಗಿ ಬೆದರಿಸುವ ಹೇಳಿಕೆಯನ್ನ ಈ ಪೊಲೀಸ್ ಅಧಿಕಾರಿ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ ಹೇಳಿಕೆ ಪೈಲ್ವಾನ್ ಹೇಳಿಕೆ ರೀತಿಯಲ್ಲಿ ಮಾತ್ರ ಇದೆಯೇ ಹೊರತು ಒಬ್ಬ ನಿಷ್ಪಕ್ಷ ಪೊಲೀಸ್ ಅಧಿಕಾರಿ ಕೊಡುವ ಹೇಳಿಕೆ ಅಂತಿಲ್ಲ. ಹೋಳಿಯ ಬಣ್ಣದಿಂದ ಸಮಸ್ಯೆಯಾಗುವ ಮುಸ್ಲಿಮರು ಆ ದಿನ ಮನೆಯಲ್ಲೇ ಇರಬಹುದು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದ ಉತ್ತರ ಪ್ರದೇಶದ ಸಂಭಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅನುಜ್ ಚೌಧರಿ ಮತ್ತೊಮ್ಮೆ ವಿವಾದ ಸೃಷ್ಟಿಸಿದ್ದಾರೆ. ಸಂಭಲ್ ಜಿಲ್ಲೆಯ ಸರ್ಕಲ್ ಆಫೀಸರ್ ಅನುಜ್ ಚೌಧರಿ ಮತ್ತೆ ತಮ್ಮ ಹೇಳಿಕೆಯಿಂದ ವಿವಾದಕ್ಕೆ ಕಾರಣರಾಗಿದ್ದಾರೆ. ಬುಧವಾರ ಈದ್ ಮತ್ತು ರಾಮನವಮಿ ಹಬ್ಬಗಳ ಹಿನ್ನೆಲೆಯಲ್ಲಿ ಸದರ್ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡ್ತಾ, ನೀವು ಈದ್ನಲ್ಲಿ ಶಾವಿಗೆ ಹಂಚಬೇಕು ಅನ್ನೋ ಆಸೆ ಇದ್ರೆ ಹೋಳಿ ದಿನ ನೀವು ಗುಜಿಯಾ ತಿನ್ಬೇಕು ಅಂತ ಹೇಳಿದ್ರು. ಅವರು ಗುಜಿಯಾ ತಿನ್ಬೇಕು, ನಾವು ಶಾವಿಗೆ ತಿನ್ಬೇಕು, ಆದ್ರೆ ಒಂದು ಗುಂಪು ಸಿದ್ಧರಿದ್ದಾಗ ಮತ್ತೊಂದು ಗುಂಪು ಸಿದ್ಧರಿಲ್ಲದೆ ಇದ್ರೆ ಸಹೋದರತ್ವಕ್ಕೆ ತೊಂದರೆ ಆಗತ್ತೆ, ಅದಾಗಬಾರದು ಅಂತ ಅನುಜ್ ಚೌಧರಿ ಹೇಳಿದ್ದಾರೆ. हर आदमी को अपना अपना अधिकार है, पर आप यदि ईद की सिवैया खिलाना चाहते हो तो आपको गुजिया भी खानी पड़ेगी, या गुजिया खाओ ये सिवैया। यहाँ गड़बड़ हो जाती है, जहाँ एक पास खाने को तैयार, दूसरा खा नहीं रहा, तो यहाँ भाईचारा खत्म हो जाए. ಈ ಸಂದರ್ಭದಲ್ಲಿ ಅವರ ಹಿಂದಿನ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಚೌಧರಿ, ನನ್ನ ಹೇಳಿಕೆ ತಪ್ಪಾಗಿದ್ದರೆ ಯಾರಾದ್ರೂ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನನಗೆ ಶಿಕ್ಷೆ ಕೊಡಿಸಬಹುದಿತ್ತು, ಆದ್ರೆ ಅಂತದ್ದನ್ನ ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ. एक आदमी ने यदि मेरा वक्तव्य इतना गलत था तो वो उसे हाई कोर्ट में सुप्रीम कोर्ट में क्यों चैलेंज नहीं किया, मुझे सजा करवाते. ಈ ಶಾಂತಿ ಸಮಿತಿ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು, ಸ್ಥಳೀಯ ಪೊಲೀಸರು ಭಾಗವಹಿಸಿದ್ರು. ಈ ಹಿಂದೆನೂ ಅನುಜ್ ಚೌಧರಿ ಅವರ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ಹೋಳಿ ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ, ಶುಕ್ರವಾರದ ಜುಮಾ ನಮಾಜ್ ಪ್ರತಿ ವಾರ ಬರುತ್ತೆ. ಮುಸಲ್ಮಾನರು ಪ್ರತಿ ವಾರ ಜುಮಾ ನಮಾಜ್ಗೆ ಕಾಯೋ ಹಾಗೆ ಹಿಂದೂಗಳು ವರ್ಷವಿಡೀ ಹೋಳಿಗಾಗಿ ಕಾಯ್ತಾರೆ. ನಿಮಗೆ ಹೋಳಿ ಬಣ್ಣದಿಂದ ಏನಾದ್ರೂ ಸಮಸ್ಯೆ ಇದ್ರೆ, ನೀವು ಧರ್ಮ ಭ್ರಷ್ಟರಾಗ್ತೀರಿ ಅನ್ನೋ ಭಯವಿದ್ರೆ ಅವತ್ತು ಮನೆಯಿಂದ ಹೊರಬರಬೇಡಿ ಅಂತ ಅನುಜ್ ಚೌಧರಿ ಹೇಳಿದ್ರು. ಮತ್ತೊಂದು ಸಂದರ್ಭದಲ್ಲಿ ಅದೇ ಧಾಟಿಯಲ್ಲಿ ಮಾತನಾಡಿದ್ದ ಅನುಜ್ ಚೌಧರಿ, ಹೋಳಿಯ ದಿನ ಬಣ್ಣದಲ್ಲಿ ಆಡುವ ಮನಸ್ಸಿದ್ದವರು ಹೊರಬನ್ನಿ, ಬಣ್ಣ ಮೈಮೇಲೆ ಬೀಳಿಸಿಕೊಳ್ಳುವ ಸಾಮರ್ಥ್ಯ ಇದ್ದವರು ಹೊರಗೆ ಬನ್ನಿ, ಆ ಎರಡೂ ಆಗದವರು ಅವತ್ತು ಮನೆಯಿಂದ ಹೊರಗೆ ಬರಬೇಡಿ. ಶುಕ್ರವಾರದ ಜುಮಾ ನಮಾಜ್ ಅನ್ನ ಅವತ್ತು ಮನೆಯಲ್ಲೇ ಮಾಡಿ. ಕೊರೋನಾ ಕಾಲದಲ್ಲೂ ಮನೆಯಲ್ಲೇ ನಮಾಜ್ ಮಾಡಿಲ್ವಾ? ಮಸೀದಿಯಲ್ಲೂ ವಿಗ್ರಹ ಇರೋದಿಲ್ಲ ಅಂತಾದ್ರೆ ಮತ್ತೆ ಮನೆಯಲ್ಲೇ ನಮಾಜ್ ಮಾಡೋಕೆ ಏನ್ ಸಮಸ್ಯೆ? ಅಲ್ಲೂ ವಿಗ್ರಹ ಇರೋದಿಲ್ಲ, ಹಾಗಾಗಿ ಮನೆಯಲ್ಲೇ ನಮಾಜ್ ಮಾಡಬಹುದು ಅಂತ ನೇರವಾಗಿನೇ ಹೇಳಿದ್ರು. ಅನುಜ್ ಚೌಧರಿಯ ಈ ಹೇಳಿಕೆಯಿಂದ ದೊಡ್ಡ ವಿವಾದ ಆಗಿತ್ತು. ವಿಪಕ್ಷಗಳು ಈ ಹೇಳಿಕೆಯನ್ನ ಖಂಡಿಸಿದ್ವು. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಅವರಂತೂ ಇನ್ಸ್ಪೆಕ್ಟರ್ ನನ್ನ ಲಫನ್ಗ ಅಂತ ಜಾಡಿಸಿದ್ರು. ಪೊಲೀಸ್ ಅಧಿಕಾರಿಗಳು ರಾಜಕೀಯದಲ್ಲಿ ಇಳಿಬಾರದು, ರಾಜಕೀಯ ಪಕ್ಷಗಳ ಜೊತೆ ಸೇರಬಾರದು. ಈಗ ಈ ಸರ್ಕಾರ ಇದೆ, ನಾಳೆ ಸರ್ಕಾರ ಬದಲಾಗಬಹುದು. ಆಗ ಇಂಥವರನ್ನ ಹಾಲಿನಿಂದ ನೊಣ ತೆಗೆದು ಬಿಸಾಡಿದ ಹಾಗೆ ಬಿಸಾಡ್ತಾರೆ. ಆಗ ಜನರೆದುರು ಈ ಅಧಿಕಾರಿ ರಾಜಕಾರಣಿಯಾಗಿ ಕಾಣ್ತಾರೆ ಅಂತ ಹೇಳಿದ್ರು ಸಂಸದ ಚಂದ್ರಶೇಖರ್ ಆಜಾದ್. ಇನ್ಸ್ಪೆಕ್ಟರ್ ಅನುಜ್ ಚೌಧರಿಯ ಹೇಳಿಕೆಗೆ ಸಿಎಂ ಆದಿತ್ಯನಾಥ್ ಅವರು ಬೆಂಬಲ ವ್ಯಕ್ತಪಡಿಸಿದ್ರು. ಅವರು ಹೇಳಿದ್ದು ಕೆಲವರಿಗೆ ಇಷ್ಟವಾಗದೇ ಇರಬಹುದು, ಆದ್ರೆ ಅವರು ಹೇಳಿದ ಸತ್ಯ. ಹೋಳಿ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ. ಶುಕ್ರವಾರದ ಜುಮಾ ನಮಾಜ್ ಪ್ರತಿ ವಾರ ಬರುತ್ತೆ. ಅದನ್ನ ಬೇಕಾದ್ರೆ ಮಾಡದೇನೂ ಇರಬಹುದು, ಮಾಡ್ಲೇಬೇಕಿದ್ರೆ ಮನೆಯಲ್ಲೇ ನಮಾಜ್ ಮಾಡಬಹುದು. ಮಸೀದಿಗೆ ಹೋಗಲೇಬೇಕಿದ್ರೆ ಹೋಳಿಯ ಬಣ್ಣದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಇನ್ಸ್ಪೆಕ್ಟರ್ ಮೊದಲು ಪೈಲ್ವಾನ್ ಆಗಿದ್ರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಒಲಿಂಪಿಯನ್ ಆಗಿದ್ದವರು. ಪೈಲ್ವಾನ್ರ ಹಾಗೇನೆ ಮಾತಾಡಿದ್ದಾರೆ, ಆದ್ರೆ ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರು. ಸ್ವತಃ ಸಿಎಂ ಅವರೇ ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ಒಳ್ಳೇದಾಗಿದೆ ಅಂತ ಬೆನ್ ತಟ್ಟಿದ ಮೇಲೆ ಇನ್ಸ್ಪೆಕ್ಟರ್ ಅನುಜ್ ಚೌಧರಿ ಸುಮ್ನಿರೋದಾದ್ರೂ ಹೇಗೆ? ಹಾಗಾಗಿ ಅವರು ತಮ್ಮ ಪೈಲ್ವಾನ್ ಶೈಲಿಯ ಹೇಳಿಕೆಯನ್ನ ಮತ್ತೆ ಹರಿಬಿಟ್ಟಿದ್ದಾರೆ. ಸಾಲದ್ದಕ್ಕೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಲ್ಲೂ ತನ್ನ ಮಾತಿಗೆ ಆಕ್ಷೇಪ ಬರೋದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಗಮನ ಹರಿಸುವ ಸಾಧ್ಯತೆ ಇದೆಯಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.